ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ದೇವರ ವಾಕ್ಯವನ್ನು ಆಲಿಸುವ ನಿಮ್ಮೆಲ್ಲ ಕುಟುಂಬಗಳಿಗೂ, ವ್ಯಕ್ತಿಗಳಿಗೂ, ದೇವರ ವಾಕ್ಯವನ್ನು ಶೇರ್ ಮಾಡುವವರಿಗೂ ಹೃದಯದಿಂದ ಪ್ರಾರ್ಥಿಸುತ್ತೇನೆ. ನಾವು ಪ್ರಾರ್ಥನೆಯಲ್ಲಿ ಒಂದಾಗಿದ್ದೇವೆ. ಡೈಲಿ ಬ್ಲೆಸ್ಸಿಂಗ್ ಎಂಬ ಕುಟುಂಬ ಲಕ್ಷಗಟ್ಟಲೆ ವ್ಯಕ್ತಿಗಳಿರುವ ಕುಟುಂಬವಾಗಿದೆ. ಒಂದೇ ಒಂದು ಕಾರ್ಯದಲ್ಲಿ ಆಗಿದೆ. ನಾವೆಲ್ಲರೂ ಒಂದಾಗಿರುವುದು ಪ್ರಾರ್ಥಿಸಲು, ದೇವರಲ್ಲಿ ಆಶ್ರಯಿಸಲು. ನಾವು ಅನೇಕರಾದರೂ ಈ ಶುಶ್ರೂಷೆಯಲ್ಲಿ ಒಂದಾಗಿದ್ದೇವೆ. ಮಕ್ಕಳಿಗಾಗಿ ನಾವು ತಪ್ಪದೆ ಪ್ರಾರ್ಥಿಸುತ್ತಿದ್ದೇವೆ. ಮಕ್ಕಳೇ, ನಿಮಗೆ ತಪ್ಪದೆ ಒಂದು ಪ್ರಾರ್ಥನೆ ಲಭಿಸುವುದು ದೇವರ ಕೃಪೆಯಾಗಿದೆ. ಆಮೆನ್. ಒಂದೊಂದು ದಿನ ಅರ್ಪಿಸುವ ದಿವ್ಯ ಬಲಿ ಪೂಜೆಯಲ್ಲಿ ಈ ಶುಶ್ರೂಷೆಯಲ್ಲಿ ಭಾಗವಹಿಸುವ ಎಲ್ಲ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತಿದ್ದೇವೆ. ಮಕ್ಕಳೇ, ದೇವರ ವಾಕ್ಯವನ್ನು ನೀವು ತಪ್ಪದೆ ಸ್ವೀಕರಿಸುವಾಗ ನಿಮ್ಮ ಒಳಗೆ ಬರುವ ಬೇಡದ ಆಲೋಚನೆಗಳು, ಕೆಟ್ಟ ಸ್ವಭಾವಗಳು, ಕೆಟ್ಟ ಸ್ನೇಹ ಸಂಬಂಧಗಳು ಇದರಿಂದೆಲ್ಲ ಬಿಡುಗಡೆಯಾಗುತ್ತದೆ ಹಾಗೂ ನಿಮ್ಮ ಪ್ರಾರ್ಥನೆಗೆ ಉತ್ತರ ಲಭಿಸುತ್ತದೆ. ಆಮೇನ್. ಒಂದೊಂದು ಮಕ್ಕಳು ಹೀಗೆ ಪ್ರಾರ್ಥಿಸಬೇಕು: ಪ್ರಭುವೇ, ನಿಮ್ಮಲ್ಲೂ ನಿಮ್ಮ ವಾಕ್ಯದಲ್ಲೂ ನಾನು ಪೂರ್ಣವಾಗಿ ವಿಶ್ವಾಸಿಸುತ್ತೇನೆ. ನಿಮ್ಮ ವಾಕ್ಯವನ್ನು ನನ್ನ ಹೃದಯದಲ್ಲಿ ಸ್ವೀಕರಿಸುತ್ತೇನೆ. ಪ್ರಿಯರೇ, ನಾವು ದೇವರಿಗೆ ಏನು ಮಾಡಲು ಸಾಧ್ಯವೋ ದೇವರ ಎಲ್ಲ ಸೇವೆಗಳನ್ನು ನಾವು ಮಾಡಬೇಕು. ಆಗ ನಮಗೆ ಬೇಕಾಗಿರುವುದು ಎಲ್ಲ ಲಭಿಸುತ್ತದೆ. ಇಂದು ನಾವು ಪ್ರಾರ್ಥನೆಯಲ್ಲಿ ಆಲಿಸುವ ವಾಕ್ಯ ದಾನಿಯೇಲನ ಗ್ರಂಥ 6ನೇ ಅಧ್ಯಾಯ 23ನೇ ವಾಕ್ಯ. ಸ್ವಲ್ಪ ದಿನಗಳಿಂದ ನಾವು ಆಲಿಸುವುದು ದಾನಿಯೇಲ್ ಎಂಬ ವ್ಯಕ್ತಿಯ ಕುರಿತಾಗಿದೆ. ಇದು ಒಂದು ಒಳ್ಳೆಯ ಪಾಠವಾಗಿದೆ. ಒಂದು ವ್ಯಕ್ತಿಯನ್ನು ದೇವರು ಕೈ ಹಿಡಿದು ನಡೆಸುವ ರೀತಿಯನ್ನು, ಒಂದು ವ್ಯಕ್ತಿಯನ್ನು ದೇವರು ಸಹಾಯ ಮಾಡಿದ ದಾರಿಗಳನ್ನು ಅದು ಎಂದಿಗೂ ನಾವು ಮರೆಯಲು ಸಾಧ್ಯವಿಲ್ಲ. ಅದರಲ್ಲಿ ನಮ್ಮ ಜೀವನವಿದೆ. ದೇವರ ವಾಕ್ಯವನ್ನು ಆಲಿಸೋಣ. ರಾಜನು ಇದನ್ನು ಕೇಳಿ ಬಹಳ ಸಂತೋಷಪಟ್ಟನು. ದಾನಿಯೇಲನನ್ನು ಗವಿಯೊಳಗಿನಿಂದ ಮೇಲಕ್ಕೆತ್ತಬೇಕೆಂದು ಅಪ್ಪಣೆ ಮಾಡಿದನು. ಅಂತೆಯೇ ಅವನನ್ನು ಮೇಲಕ್ಕೆ ಎತ್ತಲಾಯಿತು. ಆತನು ತನ್ನ ದೇವರಲ್ಲಿ ದೃಢವಾದ ವಿಶ್ವಾಸವಿಟ್ಟ ಕಾರಣ ಅವನಿಗೆ ಯಾವ ಹಾನಿಯೂ ಆಗಿರಲಿಲ್ಲ. ಪ್ರಿಯರೇ, ದಾನಿಯೇಲನನ್ನು ಸಿಂಹದ ಗವಿಗೆ ಹಾಕಲು ಆಜ್ಞಾಪಿಸಿದ್ದ ಅರಸನು, ಆದರೆ ದಾನಿಯೇಲನಿಗೆ ಯಾವ ಹಾನಿಯೂ ಆಗಿರಲಿಲ್ಲ. ಪ್ರಿಯರೇ, ದೇವರನ್ನು ಆಶ್ರಯಿಸುವವರು ನಾವಾಗಿದ್ದೇವೆ. ಸಮಸ್ಯೆಗಳು, ಸಂಕಟಗಳು, ನೋವುಗಳು ಇಲ್ಲವೆಂದು ಅಲ್ಲ. ಸಂತೋಷ ಸಂಭ್ರಮದಿಂದಲೇ ಜೀವನ ಸಾಗುತ್ತಿರುವುದಿಲ್ಲ. ಆದರೆ ಈ ಅವಸ್ಥೆಯಲ್ಲಿ ನಾವು ದೇವರನ್ನು ಆಶ್ರಯಿಸುವುದು ಬೇರೆ ಯಾರಲ್ಲಿ ನಾವು ಆಶ್ರಯಿಸುವುದಲ್ಲ. ಏನೆಲ್ಲ ಸಮಸ್ಯೆ ಇರಲಿ, ದೇವರನ್ನು ಆಶ್ರಯಿಸುವ ವ್ಯಕ್ತಿಗೆ ಒಂದು ಶಕ್ತಿಗೆ ನೋವನ್ನು ಉಂಟು ಮಾಡಲು ಸಾಧ್ಯವಿಲ್ಲ. ಯಾವ ಹಾನಿ ಆಗುವುದಿಲ್ಲ ಎಂದು ದಾನಿಯೇಲನನ್ನು ದೇವರು ಸಲಗಿದ ರೀತಿಯನ್ನು ನಾವು ಕಾಣಬಹುದು. ಅದ್ಭುತಕರವಾದ ದೈವಿಕ ಸಂರಕ್ಷಣೆ ದಾನಿಯೇಲನಿಗೆ ದೇವರು ನೀಡಿದ್ದರು. ಪ್ರಿಯರೇ, ದೇವರನ್ನು ಆಶ್ರಯಿಸುವ ನನ್ನನ್ನು, ನಮ್ಮನ್ನು, ನಮ್ಮ ಕುಟುಂಬವನ್ನು ದೇವರು ಹೀಗೆ ರಕ್ಷಿಸುತ್ತಾರೆ. ಆಮೇನ್. ಹಲ್ಲೆಲೂಯಾ. ನನಗೆ ಬಹಳ ಸಾಲವಿದೆ, ನನಗೆ ರೋಗವಿದೆ, ನನಗೊಂದು ಮನೆ ಇಲ್ಲ, ನನ್ನ ಮಕ್ಕಳ ಸ್ವಭಾವ ಹೀಗೆ, ನನ್ನ ಕುಟುಂಬದ ಸ್ವಭಾವ ಹೀಗೆ, ನನ್ನ ಕುಟುಂಬದಲ್ಲಿ ಅನೇಕ ಸಮಸ್ಯೆ ಇದೆ, ನಾನು ಕುಗ್ಗಿ ಹೋಗುತ್ತಿದ್ದೇನೆ ಎಂದು ಚಿಂತಿಸುವವರು ಇದ್ದಾರೆ. ಯಾವುದೇ ಹಾನಿ ನಿಮಗೆ ಬರಲು ದೇವರು ಅನುಮತಿಸುವುದಿಲ್ಲ. ಆಮೇನ್. ದೇವರು ನಿಮ್ಮನ್ನು ಸಂರಕ್ಷಿಸುತ್ತಾರೆ. ನಮಗೆ ವಿಶ್ವಾಸಿಸಿ ಪ್ರಾರ್ಥಿಸೋಣ. ಪ್ರಿಯರೇ, ದೇವರು ನಮ್ಮನ್ನು ಸಂರಕ್ಷಿಸುವ, ಸಲಗುವ ರೀತಿಯನ್ನು ನಾವೇ ಅನುಭವಿಸಲು ನಮಗೆ ಸಾಧ್ಯವಾಗುತ್ತದೆ. ಆಮೇನ್. ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ. ಆಮೇನ್.